ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳುವಲ್ಲಿ ನಮ್ಮ ಆಹಾರ ಪದ್ಧತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿಯಾಗಿ ಆಹಾರವನ್ನ ಸೇವಿಸ್ತೇವೆ, ನಮ್ಮ ದಿನನಿತ್ಯದ ಫುಡ್ ರುಟೀನ್ ಹೇಗಿರುತ್ತೆ, ಇದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ನಾವು ಒಂದು ವಿಷಯವನ್ನ ಎಲ್ಲರೂ ಕೂಡ ಯೂಸ್ ಮಾಡೋದು ಅಂತ ಹೇಳಿದ್ರೆ ಅದು ಹಾಲು ಮತ್ತು ಅದರ ಉತ್ಪನ್ನಗಳು. ಹಾಲು ಮತ್ತು ಅದರ ಉತ್ಪನ್ನಗಳಲ್ಲಿ ಮೊಸರು, ಮಜ್ಜಿಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನು ನಾವು ದಿನನಿತ್ಯದಲ್ಲಿ ಬಳಸಿಕೊಳ್ಳುವಂತಹ ಒಂದು ಉತ್ಪನ್ನಗಳು. ಸೊ ಇದರಲ್ಲಿ ಮೊಸರು ಮತ್ತು ಮಜ್ಜಿಗೆಯ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರೊಫೆಸರ್ ಹಾಗೂ HOD ಬೇಸಿಕ್ ಪ್ರಿನ್ಸಿಪಲ್ಸ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಸುಚಿತ್ರಾ PS ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊಸರು, ಮಜ್ಜಿಗೆ ಅನ್ನುವಂಥದ್ದು ನಾವು ದಿನನಿತ್ಯದಲ್ಲಿ ಬಳಸುವಂತಹ ಒಂದು ಉತ್ಪನ್ನಗಳು. ಎಲ್ಲರೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ತೇವೆ. ಮೊದಲಿಗೆ ಈ ಮೊಸರಿನ ಮಹತ್ವ ಏನು, ಯಾವ ರೀತಿಯಾಗಿ ನಾವು ಮೊಸರನ್ನು ಯಾಕೆ ಬಳಸ್ಕೊಳ್ತೇವೆ, ಡೈಲಿ ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ? ಸರ್, ಆದರೆ ಬಾಯಿ ಮೊಸರು ಅಂತ ಹೇಳಿದ್ದಾರೆ. ಹೌದು, ಇದು ಎಲ್ರಿಗೂ ಗೊತ್ತಿರುವ ಗಾದೆ. ಇದರರ್ಥ ಕಷ್ಟಪಟ್ಟರೆ ಸುಖ ಸಿಗ್ತದೆ ಅಂತ ಹೇಳಿ. ಇಲ್ಲಿ ಸುಖದ ಸಂಕೇತವಾಗಿ ಮೊಸರನ್ನು ಬಳಸಿದ್ದಾರೆ. ಅಂದರೆ ಮೊಸರು ಎಲ್ರಿಗೂ ಇಷ್ಟವಾದಂತಹ ಪದಾರ್ಥ. ಹೆಚ್ಚಿನವರಿಗೆ ಅದು ನಿತ್ಯ ಬಳಕೆಯ ಪದಾರ್ಥ. ನಾವು ನೋಡಿರ್ತೇವೆ, ಹೆಚ್ಚಿನವರು ದಿನ ಮೊಸರು ಇಲ್ಲದೆ ಊಟ ಸೇರಲ್ಲ. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾರೆ ಮೊಸರು, ನಾವು ಮೊಸರೇ ತಿನ್ನುವವರು, ಮತ್ತೆ ಬೇರೆ ಯಾವುದು ತಿನ್ನೋದಿಲ್ಲ, ಮೊಸರಿಲ್ಲ ಅಂದ್ರೆ ಊಟ ಮುಗ್ದಿದೆ ಅಂತ ಅನಿಸೋದಿಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಸೊ ಇಲ್ಲಿ ನಾನು ಮೊಸರು ಯಾಕೆ ಈಗ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಮಗೆ ಗೊತ್ತಿದೆ ಆಹಾರ ಅನ್ನುವಂಥದ್ದು ವಿಜ್ಞಾನ. ಯಾಕಂತ ಹೇಳಿದರೆ ವಿಜ್ಞಾನ ಅಂತ ಹೇಳುವಾಗ ಅಲ್ಲಿ ಯಾಕೆ, ಏನು, ಎಲ್ಲ ಪ್ರಶ್ನೆಗಳು ಬರುತ್ತೆ. ಇದು ಇಷ್ಟೊಂದು ಪ್ರೀತಿ ಮತ್ತು ಇಷ್ಟೊಂದು ಮೋಡಿ ಮಾಡಿರುವಂತಹ ಆಹಾರ. ಹಾಗಾದರೆ ಇದನ್ನು ನಿತ್ಯ ಬಳಕೆಗೆ ಉಪಯೋಗಿಸಬಹುದೋ ಬೇಡವೋ, ಇದಕ್ಕೆ ಏನಾದರೂ ನಿಯಮಗಳು ಉಂಟೋ ಇಲ್ವೋ? ಯಾಕಂತ ಹೇಳಿದರೆ ಮೊಸರನ್ನು ನೋಡುವಾಗ ನಮ್ಗೆ ಗೊತ್ತಿದೆ, ಒಂದು ಆ್ಯಂಗಲಲ್ಲಿ ನೋಡಿದಾಗ ನಮಗೆ ಮೊಸರಿನ ಗುಣಗಳು ಗೊತ್ತು. ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಫ್ಯಾಟ್ ಇದೆ, ಇದೆಲ್ಲರಿಗೂ ಗೊತ್ತಿರುತ್ತೆ. ಈ ಇನ್ಫಾರ್ಮೇಷನ್ಗಳು ಸಿಕ್ಕಿರುತ್ತೆ. ಇದು ಮೊಸರಿನ ದೃಷ್ಟಿಯಿಂದ ಆಯಿತು. ಇನ್ನು ಯಾರಿಗೆ ಅಂತ ಪ್ರಶ್ನೆ ಬರುತ್ತೆ, ಈ ಮೊಸರು ಯಾರಿಗೆ, ಇದು ನನಗೆ ಆಗುತ್ತೋ ಇಲ್ವೋ ಅಂತ ಬರುವಾಗ ಅಲ್ಲಿ ವಿಜ್ಞಾನ ಬರುತ್ತೆ. ಅದನ್ನ ಅರ್ಥ ಮಾಡಲಿಕ್ಕೆ ಅಂದ್ರೆ ಇನ್ನೊಂದು ಆಂಗಲ್ ಅಲ್ಲಿ ಮೊಸರು ಒಳ್ಳೇದೇ, ಆದ್ರೆ ನನಗೆ ಬೇಕೋ ಬೇಡವೋ, ಯಾರಿಗೆ ಯಾವಾಗ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳುವಂತಹದ್ದು ಅಗತ್ಯ ಆಗತ್ತೆ. ಆರೋಗ್ಯ ರಕ್ಷಣೆಗೂ ಕೂಡ ಮತ್ತು ರೋಗ ಬರದ ಹಾಗೆ ತಡೆಗಟ್ಟಲಿಕ್ಕೂ ಕೂಡ. ಹಾಗಾಗಿ ಈ ದೃಷ್ಟಿಯಿಂದ ಮೊಸರು, ಮಜ್ಜಿಗೆಯನ್ನು ಈಗ ನಾನು ತಗೊಂಡಿದ್ದೇವೆ. ಮತ್ತು ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಮೊಸರಿನ ಬಗ್ಗೆ ಏನಿರುತ್ತೆ ಅಂತ ಹೇಳಿದರೆ, ನಾನು ಮೊಸರು ತಗೊಳ್ತೇನೆ, ನಾನು ವೆಜಿಟೇರಿಯನ್ನು, ನನಗೆ ಕಾಯಿಲೆಗಳು ಕಡಿಮೆ ಬರುತ್ತೆ, ಹಾಗೆಲ್ಲ ಭ್ರಮೆಗಳೂ ಇದೆ ಹೆಚ್ಚಾಗಿ. ಹಾಗಾಗಿ ಈ ರೀತಿಯ ಎಲ್ಲ ಸತ್ಯಗಳನ್ನು ಮಿಥ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾವೀಗ ಮೊಸರನ್ನ ತಗೊಳ್ತಾ ಇದ್ದೇವೆ. ಸೊ ಮೊಸರು ಅಂತ ಬಂದಾಗ ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಕೆಲವರಿಗೆ ಅದನ್ನು ತಿಂದಾಗ ಆರೋಗ್ಯದಲ್ಲಿ ಕೆಮ್ಮು ಬರುತ್ತೆ, ಶೀತ ಆಗುತ್ತೆ, ಹೀಗೆ ಕೋಲ್ಡ್ ಎಲ್ಲ ಬರುತ್ತೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಕೆಮ್ಮು ಶೀತ ಆಗುತ್ತೆ, ಅದಕ್ಕೆ ಅದರ ಆಹಾರದ ನಿಯಮಗಳನ್ನು ತಿಳ್ಕೊಳ್ಬೇಕು. ಈ ಮೊಸರಿನ ಗುಣಕರ್ಮಗಳು, ಮೊಸರಿಗೆ ಸೇವಿಸ್ಲಿಕ್ಕೆ ಏನಾದ್ರು ನಿಯಮಗಳು ಉಂಟೋ ಇಲ್ವೋ, ಇದನ್ನೆಲ್ಲ ಅರ್ಥ ಮಾಡುವಾಗ ನಮ್ಗೆ ಅದು ಗೊತ್ತಾಗುತ್ತೆ. ಯಾವ ರೀತಿ ಅಂದ್ರೆ ಈಗ ಮೊಸರು ಇದೆ ಅಲ್ವಾ, ಇದು ಯಾವಾಗ ಕಫವನ್ನು ಉಂಟು ಮಾಡ್ತದೆ, ಯಾವಾಗ ಉಂಟು ಮಾಡೋದಿಲ್ಲ, ಅದನ್ನ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಬೇಕಾದ್ರೆ ಅದರ ಗುಣಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಯಾವ ರೀತಿ ಗುಣಗಳು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿದೆ ಮೊಸರು 3 ರೀತಿಯಲ್ಲಿ ಮೊಸರು ತಯಾರಿಕೆ ಗೊತ್ತಿದೆ ನಿಮ್ಗೆ. ತಯಾರಿಕೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಮೊಸರು ಆದ ಮೇಲೆ ಮೊದಲನೇ ಅವಸ್ಥೆಯಲ್ಲಿ ಅದು ಸಿಹಿ ಮತ್ತೆ ಹುಳಿ ಆಗಿರುತ್ತೆ. ಅಂದ್ರೆ ಫ್ರೆಶ್ಲಿ ಪ್ರಿಪೇರ್ಡ್ ಅಂತ ಏನ್ ಹೇಳ್ತೀವಲ್ವಾ, ಅದು ಹುಳಿ ಅಂಶ ಸ್ವಲ್ಪ ಕಡಿಮೆ, ಸಿಹಿ ಆಗಿರುತ್ತೆ. ಇನ್ನು ಕೆಲವರು ಇನ್ನು ಮುಂದಿನ ಸ್ಟೇಜ್ ಅಲ್ಲಿ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಹುಳಿ ಆಗತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ರೆ ಅತಿ ಹುಳಿ ಆಗತ್ತೆ. ಹಾಗಾಗಿ ಈ ರೀತಿಯಲ್ಲಿ 3 ಸ್ಟೇಜಸ್ಗಳಲ್ಲಿ ನಾವು ನೋಡ್ತೇವೆ. ಈ ಸಿಹಿ ಹುಳಿ ಆಗಿರುವಂತಹ ಸರಿಯಾಗಿ ಫಾರ್ಮೇಷನ್ ಆಗಿರುವಂತಹ ಮೊಸರು ಆರೋಗ್ಯಕ್ಕೆ ಒಳ್ಳೆಯದು, ಮತ್ತೆ ಅದರಲ್ಲಿ ಹೇಳಿರುವಂತಹ ಗುಣಕರ್ಮಗಳು ಇದೆ. ನೆಕ್ಸ್ಟ್ ಸ್ಟೇಜಲ್ಲಿ ಹುಳಿ ಆದಂತಹ ಮೊಸರು ಏನಿದೆ ಅದು ನಮ್ಮ ದೇಹದಲ್ಲಿ ಪಿತ್ತದಂಶ, ಅಂದ್ರೆ
ಉಷ್ಣದ ಅಂಶವನ್ನು ಜಾಸ್ತಿ ಮಾಡುತ್ತೆ. ಓಕೆ. ಹಾಗೆ ಈ ಅತಿ ಹುಳಿಯಾಗಿರುವಂತಹ ಮೊಸರು ಅದೇನು ಮಾಡಿ ಏನು ಅದರಲ್ಲಿ ಬುಗ್ಗೆಗಳು ಬರ್ತಾ ಇರ್ತದೆ, ಹೌದಾ ಅಲ್ವಾ? ಅದು ಒಂದು ರೀತಿಯಲ್ಲಿ ಫರ್ಮೆಂಟೇಷನ್ ಜಾಸ್ತಿ ಆಗಿರುವಂತಹದ್ದು. ಅದು ಮದ್ಯಕ್ಕೆ ಸಮಾನ ಗುಣಗಳನ್ನು ಹೊಂದಿರುತ್ತೆ, ಅಲ್ಪ ಮಟ್ಟಿಗೆ ಗುಣಗಳನ್ನು ಹೊಂದಿರುತ್ತದೆ. ಇದು ರಕ್ತವನ್ನು ಹಾಳು ಮಾಡುತ್ತದೆ. ಹಾಗಾಗಿ ರಕ್ತ ಹಾಳಾಗಿ ಬರುವಂತಹ ಕಾಯಿಲೆಗಳು ಜಾಸ್ತಿ. ಅದರಲ್ಲಿ ಸಿಹಿ ಹುಳಿಯ ಮೊಸರು ಏನಿದೆ ಅದನ್ನ ಅತಿಯಾಗಿ ತಕೊಂಡ್ರೆ, ನಿಯಮ ಮೀರಿ ತಕೊಂಡ್ರೆ ಆಗ ಕಫ ಜಾಸ್ತಿ ಆಗೋರು. ಯಾಕಂದ್ರೆ ಸಿಹಿ ಅಂಶ ಜಾಸ್ತಿ ಆದಾಗ, ಜೀರ್ಣ ಆಗದೆ ಇದ್ದಾಗ ಕಫದ ಅಂಶಗಳು ಜಾಸ್ತಿ ಆಗ್ತದೆ, ಅಂದ್ರೆ ಭಾರದ ಅಂಶಗಳು ಜಾಸ್ತಿ ಆಗದೆ, ಜೀರ್ಣ ಆಗದೆ, ಆಗ ಆ ರೀತಿಯ ಮೊಸರುಗಳು ಕಾರಣ ಆಗುತ್ತೆ ಕೆಮ್ಮು ಕಫ ಇದೆಲ್ಲ ಉಂಟು ಮಾಡಲಿಕ್ಕೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ತಯಾರಿಕೆ ಕುರಿತಾಗಿ ಹೇಳಿದ್ರೆ, ಈಗ ನಾವು ಮನೆಯಲ್ಲೇ ತಯಾರಿ ಮಾಡುವಾಗ ಏನಾಗುತ್ತೆ, ಈಗ ಹಾಳಾದ ಹಾಲಿಗೆ ನಾವು ಏನು ಹೆಪ್ಪನ್ನ ಹಾಕಿ ನಾವು ತಯಾರಿ ಮಾಡ್ತೇವೆ ಮೊಸರನ್ನ, ಅದು ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತ? ಅದಕ್ಕೆ ಹೇಳಿದ್ದು ಇದ್ರ ಬಗ್ಗೆ ನೀವು ಹೇಳಿದ್ದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಏನಾದ್ರೂ ಹಾಳಾಯ್ತು ಅಂದ್ರೆ ತೊಂದರೆ ಇಲ್ಲ, ಹಾಳು ವೇಸ್ಟ್ ಯಾಕೆ ಮಾಡೋದು, ಮೊಸರು ಹಾಕಿ ಬಿಡಿ ಅಂತ ಹೇಳಿ ಹೇಳ್ತಾರೆ. ಆ ರೀತಿಯ ಆಗ ಮೊಸರಿನ ಗುಣ ಬದಲಾವಣೆ ಆಗುತ್ತೆ, ನಮ್ಗೆ ಮೊಸರಿನ ಉತ್ತಮ ಗುಣಗಳು ಸಿಗುದಿಲ್ಲ. ಅದು ಒಂದು. ಮತ್ತೆ ಅಂಥವೆಲ್ಲ ರಕ್ತ ಹಾಳು ಮಾಡ್ಲಿಕ್ಕೆ ಒಳ್ಳೆ ಕಾರಣಗಳು, ಅರ್ಥ ಆಯ್ತಾ? ಅದರಲ್ಲೂ ಕೆಲವೆಲ್ಲ ಹಾಲನ್ನು ಒಡೆದು ಮಾಡಿ ಮೊಸರು ಮಾಡಿ ಮತ್ತೆ ತಯಾರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಪನ್ನೀರ್ಗಳು, ಅವೆಲ್ಲ ಹಾಲನ್ನು ಒಡೆದು ಮಾಡುವಂತಹದ್ದು. ಅದು ಕೂಡ ಅಪರೂಪಕ್ಕೆ ಒಳ್ಳೆ ಹಸುವೆ ಇರುವಾಗ ಒಳ್ಳೆ ಚಟುವಟಿಕೆಗಳಿದ್ರೆ ಜೀರ್ಣ ಆಗತ್ತೆ, ಜೀರ್ಣ ಆಗದೆ ಇದ್ರೆ ಅದು ರಕ್ತ ಹಾಳು ಮಾಡುತ್ತೆ, ಎಲ್ಲ ತೊಂದರೆಗಳನ್ನು ಕೊಡುತ್ತೆ. ಅಂದ್ರೆ ನಾವು ಒಳ್ಳೆ ಹಾಲನ್ನೇ ಯೂಸ್ ಮಾಡ್ಕೊಂಡು ಮೊಸರನ್ನ ತಯಾರಿಕೆಯಲ್ಲಿ ಬರುವಾಗ, ನೀವು ತಯಾರಿಕೆಯ ಪ್ರಶ್ನೆ ಕೇಳಿದ್ರೆ, ಮೊಸರನ್ನು ತಯಾರು ಮಾಡ್ಲಿಕ್ಕೆ ಈಗ ನೀವು ನೋಡಿರ್ಬೋದು, ಎಲ್ರಿಗೂ ಗೊತ್ತಿರುತ್ತೆ ಮೊಸರು ತಯಾರು ಮಾಡ್ಲಿಕ್ಕೆ ಏನಿದೆ, ಹೆಪ್ಪ ಹಾಕಿದ್ರೆ ಆಯ್ತು ಅಂತ ಹೇಳ್ಕೊಂಡು. ಆದ್ರೆ ಮೊಸರು ಒಬ್ಬೊಬ್ಬರ ಮನೆದು ಒಂದೊಂದು ರೀತಿ ಇರುತ್ತೆ. ನೀವು ನೋಡಿದ್ರೆ ಕೆಲವರದ್ದು ನೋಡಿದ ತಕ್ಷಣ ತಿನ್ನುವ ಅಂತ ಅನ್ಸುತ್ತೆ, ಕೆಲವರದ್ದು ನೋಡಿದ್ರೆ ಮೂಗು ಮುರಿತೀರಿ, ಹೌದಲ್ವಾ? ಹಾಗಾಗಿ ಅಲ್ಲಿ ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಯಾರಿಕೆಯಲ್ಲಿ ವ್ಯತ್ಯಾಸ. ನೀವು ಹೇಳಿದ ಹಾಗೆ ಆ ರೀತಿ ತಯಾರು ಮಾಡಿದ್ರೆ ಮೊಸರು ಕಹಿ ಕಹಿ ಅನ್ಸುತ್ತೆ. ಹಾಲು ಒಡೆದು ಹಾಳಾದ ಹಾಲಿಗೆ ಹಾಕಿದ್ರೆ ನೋಡಿ, ಮೊಸರು ತಿಂದು ನೋಡಿ, ಆಗ ಕಹಿ ಒಗರು ಒಂಥರ ಇರುತ್ತೆ, ಸಿಹಿ ಹುಳಿ ಇರೋದಿಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಮೊಸರು ತಯಾರಿಕೆಯಲ್ಲಿ ಹಾಲನ್ನ ಆವಿ ಮಾಡಿ ಮತ್ತೆ ಅದು ತಣ್ಣಗಾದ್ಮೇಲೆ ಮೊಸರು ಹೆಪ್ಪ ಹಾಕಬೇಕು, ಬಿಸಿ ಬಿಸಿ ಇರುವಾಗ ಹಾಕಬಾರ್ದು, ಆಗ ಒಡೆದು ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಅದರದ್ದು. ಅದು ಒಂದು. ಮತ್ತೆ ನೀವು ಎಷ್ಟು ಹೆಪ್ಪ ಹಾಕ್ತೀರಿ, ಆ ಹೆಪ್ಪಿನ ಗುಣ ಏನು, ಎಷ್ಟು ಹುಳಿ ಆಗಿದೆ, ಕಾಲ ದೇಶ ಇದಕ್ಕೆಲ್ಲ ತಕ್ಕ ಹಾಗೆ ಮೊಸರಿನ ಗುಣಗಳು ಬೇರೆ ಬೇರೆ ಅಥವಾ ರಸಗಳು ಬದಲಾವಣೆ ಆಗುತ್ತೆ. ನಾವು ಆಯುರ್ವೇದದಲ್ಲಿ ಈಗ ಮಾತಾಡುವಾಗ ಎರಡು ರೀತಿಯಲ್ಲಿ ಮೊಸರನ್ನು ತಯಾರಿಸ್ತೇವೆ. ಒಂದು ಆಹಾರಕ್ಕಾಗಿ ಈ ರೀತಿಯಲ್ಲಿ, ಎರಡನೇದು ಏನಂತ ಹೇಳಿದ್ರೆ ಔಷಧಕ್ಕೆ ಮೊಸರು ಯಾವಾಗ ಉಪಯೋಗಿಸ್ತೇವೆ ಅಂತ ಹೇಗೆ ಮಾಡ್ತೀವಿ ತಯಾರಿ ಅಂತ ಹೇಳಿದ್ರೆ, ನಾವು ಹಾಲಿಗೆ ಕಷಾಯ ಚೂರ್ಣ ಅಥವಾ ಏನಾದ್ರೂ ಹಾಕ್ತಿವಿ, ಕುದಿಸ್ತೀವಿ, ತಣ್ಣಗಾದ್ಮೇಲೆ ಅದಕ್ಕೆ ಮೊಸರು ಹಾಕಿ ಆ ಮೊಸರನ್ನು ಉಪಯೋಗಿಸ್ತೇವೆ ಕೆಲವು ಕಂಡೀಷನ್ಗಳಲ್ಲಿ. ಇನ್ನೊಂದು ವಿಧಾನ ಹೇಗೆ ಅಂತ ಹೇಳಿದ್ರೆ, ಮೊಸರು ಆದ್ಮೇಲೆ ಅದಕ್ಕೆ ಔಷಧ ಹಾಕ್ತೀವಿ, ಆ ಔಷಧವನ್ನು ಕೊಡ್ತೀವಿ. ಇನ್ನೊಂದು ಹುಳಿಯಾದಂತಹ ಔಷಧವನ್ನೇ ಹಾಕಿ ಹಾಲಿಗೆ ಆ ಔಷಧ ಮುಖಾಂತರ ಹೆಪ್ಪು ಮಾಡಿಸಿ ಮತ್ತೆ ಅದನ್ನು ಉಪಯೋಗಿಸ್ತೇವೆ. ಈ ರೀತಿಯಲ್ಲಿ ಇದು ಯಾರಿಗೆ ಎಲ್ಲಿ ಏನು ಅನ್ನೋದು ಔಷಧೋಪಚಾರಕ್ಕೆ ಸಂಬಂಧಿಸಿದ್ದು. ಆಹಾರಕ್ಕೆ ಮಾಡುವಾಗ ಇಷ್ಟನ್ನು ನೋಡ್ತೇವೆ. ಹಾಗೆ ಇನ್ನೊಂದು, ರಾತ್ರಿ ಹೊತ್ತು ಈಗ ಸಾಮಾನ್ಯವಾಗಿ ಮೊಸರು ತಿನ್ನಬಾರ್ದು, ಮಜ್ಜಿಗೆ ಎಲ್ಲ ಕುಡಿಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಾವು ಹಾಲನ್ನ ರಾತ್ರಿ ಡೈಲಿ ಕುಡಿತೇವೆ, ಮೊಸರು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಲಿನ ಉತ್ಪನ್ನ ಅಲ್ವಾ ಮೊಸರು, ಅದು ಯಾಕೆ ರಾತ್ರಿ ಹೊತ್ತು ತಿನ್ನಬಾರ್ದು? ಈಗ ಹಾಲಿಂದನೇ ಮೊಸರು ಬರೋದು ನೀವು ಹೇಳಿದ ಹಾಗೆ. ಹಾಗಾಗಿ ಅದರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಮೇಲ್ನೋಟಕ್ಕೆ ನಮ್ಗೆ ಅನಿಸ್ತದೆ. ಆದ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ನಾವೇನೋ ಕ್ರಿಯೆ ಮಾಡಿದ್ದಕ್ಕದು ಮೊಸರಾಗಿರುತ್ತೆ, ಹೆಪ್ಪು ಹಾಕಿರ್ತೇವೆ. ಹಾಗಾಗಿ ಆಮೇಲೆ ಅದು ಹಾಲು ಹೋಗಿ ಮೊಸರಾಗಿರುತ್ತೆ, ಟೆಕ್ಸ್ಚರ್ಗಳು ಎಲ್ಲವೂ ಚೇಂಜ್, ರಸವೂ ಬದಲಾವಣೆ ಆಯ್ತು. ಅದು ಸಿಹಿ ಇರುತ್ತೆ ಹಾಲು, ಇದು ಹುಳಿ ಆಗುತ್ತೆ, ಹೌದಾ? ಸೊ ಗುಣಗಳು ಬದಲಾವಣೆ ಆಗ್ಬೇಕು. ಮಧ್ಯದಲ್ಲಿ ನಾವು ಏನದು ಪ್ರೊಸೆಸಿಂಗ್ ಮಾಡಿದೀವಿ ಅದಕ್ಕೆ ಸಂಸ್ಕಾರ ಅಂತ ಹೇಳ್ತೇವೆ. ಈ ಸಂಸ್ಕಾರ ಏನ್ ಮಾಡುತ್ತೆ, ಗುಣಗಳನ್ನು ಬದಲಾವಣೆ ಮಾಡುತ್ತೆ. ಹಾಗಾಗಿ ಹಾಲು ಅನ್ನುವಂಥದ್ರದ್ದು ಗುಣ ಬೇರೆ, ಮೊಸರಿನ ಗುಣಗಳೇ ಬೇರೆ. ಹಾಲು ಅದರ ಗುಣಗಳಿಂದಾಗಿ ಅದು ನಿತ್ಯ ತಗೊಳ್ಳುವಂತಹ ಪರಿಪೂರ್ಣ ಆಹಾರ, ಅದರಲ್ಲಿ ವ್ಯತ್ಯಾಸ, ಅದರಲ್ಲಿ ಸಂದೇಹ ಇಲ್ಲ. ಆದ್ರೆ ಮೊಸರಿಗೆ ಬರುವಾಗ ಅದರ ಗುಣಗಳು ಹಾಗೆ ಇಲ್ಲ. ಹೌದು, ಅದರ ಗುಣಗಳು ಬದಲಾವಣೆ ಆಗುತ್ತೆ.
ಹಾಗೆ. ಓಕೆ ಡಾಕ್ಟರ್, ಮೊಸರಿನ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಪಡಿಲಿಕ್ಕಿದೆ ನಿಮ್ಮಲ್ಲಿ, ಆದರೆ ಅದಕ್ಕೂ ಮುನ್ನ ಒಂದು ಬ್ರೇಕನ್ನು ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ಓಕೆ ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕೂ ಮುನ್ನ ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮೊಸರಿನ ಕುರಿತಾಗಿ, ಅದರ ವಿಶೇಷತೆಯನ್ನ ಹೇಳ್ತಾ ಇದ್ರಿ. ಇನ್ನು ಗುಣಕರ್ಮಗಳು ಬೇರೆ ಬೇರೆ ಇದೆ ಅಂತ ಹೇಳಿದ್ರಿ ನೀವಾಗ. ಸೊ ಯಾವುದೆಲ್ಲ ಗುಣಗಳು ಇದೆ ಮೊಸರಿಗೆ ಅನ್ನುವಂಥದ್ದು? ಮೊಸರಿನ ಗುಣ ಒಂದು ಹೇಳಿದೆ, ಅದಕ್ಕೆ ಸಿಹಿ ಮತ್ತೆ ಹುಳಿ ರಸಗಳಿದೆ. ಹೌದು. ಈ ರಸಗಳು ಈಗ ನಾವು ಮೊಸರನ್ನು ತಿನ್ನುವಾಗ ಅದು ಜೀರ್ಣಕ್ರಿಯೆಗೆ ಹೋಗುತ್ತೆ, ಹೌದಾ? ಜೀರ್ಣಕ್ರಿಯೆ ಆದ್ಮೇಲೆ ಅದರದ್ದು ರೂಪಾಂತರ ಆಗುತ್ತೆ. ರೂಪಾಂತರ ಆದಾಗ ಅದರ ಪರಿಣಾಮದಲ್ಲಿ ಅದು ಹುಳಿಯ ಪರಿಣಾಮವನ್ನೇ ಕೊಡುವಂತಹದ್ದು. ಹಾಗಾಗಿ ಒಂದು ಮತ್ತೆ ಎರಡನೇದು ಅದರ ಗುಣ ಏನಂತ ಹೇಳಿದ್ರೆ, ಹೆಚ್ಚಾಗಿ ಜನರು ತಿಳ್ಕೊಂಡಿರ್ತಾರೆ ಅದು ತಂಪು ಅಂತ. ಹಾಗಾಗಿ ಬೇಸಿಗೆಯಲ್ಲಿ ಉಪಯೋಗಿಸ್ತಾರೆ, ಅರ್ಥ ಆಯ್ತಾ? ಬೇಸಿಗೆಯಲ್ಲಿ ಮೊಸರನ್ನ ಊಟ ಮಾಡಿದೆ, ಮತ್ತೆ ಕೆಲವರು ಇದ್ದಾರೆ ಅವರಿಗೆ ಹೊಟ್ಟೆ ಸರಿ ಇಲ್ಲ, ಜ್ವರ ಬಂದಿದೆ ಅಂತೆಲ್ಲ ಹೇಳಿದಾಗ, ಇವತ್ತು ನಂದು ಹೊಟ್ಟೆ ಸರಿ ಇಲ್ಲ, ನಾನು ಲೈಟಾಗಿ ಮೊಸರನ್ನ ತಿಂತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊಸರು ಉಷ್ಣ, ಶೀತ ಅಲ್ಲ, ಅರ್ಥ ಆಯ್ತಾ? ಅದು ಜನರಲ್ಲಿ ಹೆಚ್ಚಾಗಿ ಬಾಯಿಗೆ ಇಡುವ ತನಕ ತಂಪು, ಆದರೆ ಅದು ಮುಂದಿನ ಪರಿಣಾಮ ಎಲ್ಲ ಉಷ್ಣ ಅದರದ್ದು. ಹಾಗಾಗಿ ಅದು ಉಷ್ಣ ಆದದ್ರಿಂದ ಅದು ಉಷ್ಣ ಕಾಲದಲ್ಲಿ ಉಪಯೋಗ ಇಲ್ಲ ಅದರದ್ದು. ಈ ಬೇಸಿಗೆ ಉರಿ ಬಿಸಿಲಲ್ಲಿ ಮೊಸರನ್ನು ಬಿಲ್ಕುಲ್ ಬಳಸಲಿಕ್ಕೆ ಇಲ್ಲ, ಬಳಸಬಾರದು. ಯಾಕಂದ್ರೆ ಉಷ್ಣದಿಂದ ಬರುವಂತಹ ಕುರಗಳು ಅಥವಾ ಬೇರೆ ಯಾವುದೆಲ್ಲ ತೊಂದರೆಗಳಿದೆ, ಕೆಂಪು ಅಂತ ಹೇಳ್ತಾರೆ, ಕೆಂಪು ರ್ಯಾಷಸ್ ತರ, ಅದೆಲ್ಲ ಬರುವ ಚಾನ್ಸಸ್ಗಳು ಜಾಸ್ತಿ. ಹಾಗಾಗಿ ಬೇಸಿಗೆಯಲ್ಲಿ ಉಪಯೋಗ ಇಲ್ಲ. ಇನ್ನು ನೆಕ್ಸ್ಟ್ ಬರುವಂತಹ ಶರದ್ ಋತು, ಅಂದ್ರೆ ಶರದ್ ನವರಾತ್ರಿ ಅಂತ ಏನು ಹೇಳ್ತೀವಿ ನಾವು, ಶರದ್ ಋತು ಮಳೆಗಾಲ ಮುಗ್ದ ನಂತರ ಬರೋದು. ಆ ಟೈಮಲ್ಲಿ ನೀವು ನೋಡ್ತೀರಿ ಪಿತ್ತದಿಂದ ಬರುವಂತಹ ತೊಂದರೆಗಳು ಜಾಸ್ತಿ, ಕಣ್ಣು ಕೆಂಪಾಗುದು ಅದೆಲ್ಲ. ಹಾಗಾಗಿ ಆ ಸೀಸನ್ ಅಲ್ಲೂ ಮೊಸರಿನ ಬಳಕೆ ಇಲ್ಲ. ಸೊ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಮಾರ್ಚಿಂದ ವಸಂತ ಕಾಲದಲ್ಲಿ ಆಗನು ಕಫದ ತೊಂದರೆಗಳು ಜಾಸ್ತಿ ಆ ಸೀಸನ್. ಯಾಕಂದ್ರೆ ಕಾಲವು ಕೂಡ ಆರೋಗ್ಯದ ಮೇಲೆ ಅದರದ್ದೇ ಆದ ಪರಿಣಾಮವನ್ನು ಪಡೀತದೆ ಇರುತ್ತೆ. ಹಾಗಾಗಿ ನಾವೇನಂತ ಹೇಳಿದ್ರೆ, ಅಲ್ಲಿ ಈ ಶರದ್ ಋತುವಿನಲ್ಲಿ ಮತ್ತೆ ಅತಿ ಬಿಸಿಲಲ್ಲಿ ಬಿಸಿಲಿಂದ ಬಂದಿರುವಂತಹ ತೊಂದರೆಗಳಲ್ಲಿ ಮತ್ತೆ ಈ ವಸಂತ ಕಾಲದಲ್ಲಿ ಮೊಸರಿನ ಬಳಕೆ ಸಂಪೂರ್ಣವಾಗಿ ನಿಷಿದ್ಧ, ಅದೊಂದು. ಮತ್ತೆ ಮೂರನೇದ್ದು, ನಿತ್ಯ ಮೊಸರು ಬಳಕೆ ಇಲ್ಲ. ಮೊಸರು ಹಾಲಿನ ಹಾಗೆ ನಿತ್ಯ ಬಳಸುವಂತಹ ಪದಾರ್ಥ ಅಲ್ಲ. ಇನ್ನೊಂದು ಗುಣ ಅದರದ್ದು ಏನಂತ ಹೇಳಿದ್ರೆ, ರಾತ್ರಿ ತಗೊಳ್ಬಾರದು, ಅದು ಸತ್ಯ. ಯಾಕಂತ ಹೇಳಿದ್ರೆ ಅದರಲ್ಲಿ ಇನ್ನೊಂದು ಗುಣ ಏನಂತ ಹೇಳಿದ್ರೆ, ಅಭಿಷೇಧಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಸ್ರಾವವನ್ನ ಜಾಸ್ತಿ ಮಾಡ್ತದೆ ಅದು, ಶರೀರದೊಳಗೆ ಸ್ರಾವವನ್ನು. ಈಗ ನೀವು ಸೌತೆಕಾಯಿ ನೋಡಿರ್ಬೋದು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಟ್ಟಿಟ್ರೆ ಅದು ನೀರು ಜಿನುಗ್ಲಿಕ್ಕೆ ಶುರು ಆಗುತ್ತೆ ಅದರೊಳಗೆ. ಹಾಗೆ ಶರೀರದೊಳಗೆ ಸ್ರಾವವನ್ನು ಜಾಸ್ತಿ ಮಾಡುತ್ತೆ. ಹಾಗೆ ರಾತ್ರಿ ಹೊತ್ತು ತಗೊಳ್ಳಿಕ್ಕೆ ನಿಷಿದ್ಧ. ಯಾಕಂದ್ರೆ ರಾತ್ರಿ ನಾವು ಮಲಗಿರುವಾಗ ಇಂತಹ ಸ್ರಾವಗಳು ಜಾಸ್ತಿ ಆಗುತ್ತೆ, ಆಕ್ಟಿವಿಟೀಸ್ ಕಡಿಮೆ. ಹಾಗಾಗಿ ಮತ್ತೆ ಇನ್ನೊಂದು, ಅದು ಜೀರ್ಣಕ್ಕೆ ಹಗುರ ಅಲ್ಲ. ನಾನೀಗ ಹೇಳಿದ್ನಲ್ಲ, ಜ್ವರ ಬಂದಿದೆ, ಹೊಟ್ಟೆ ಸರಿ ಇಲ್ಲ, ನಾನು ಮೊಸರನ್ನ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಮೊಸರು ಜೀರ್ಣಕ್ಕೆ ಜೀರ್ಣಕ್ಕೆ ಹಗುರ ಅಲ್ಲ. ಹಾಗಾಗಿ ಮೊಸರನ್ನ ತಿಂದಿ ಅಂತ ಹೇಳಿದ್ರೆ ಹಸುವಿನ ಶಕ್ತಿ ಕಡಿಮೆ ಇದ್ರೆ ಮತ್ತಷ್ಟು ತೊಂದರೆಗಳನ್ನೇ ಕೊಡುತ್ತೆ. ಅಷ್ಟೇ ಅಲ್ಲ, ಈ ಸ್ರಾವವನ್ನು ಉಂಟು ಮಾಡೋದರಿಂದಾಗಿ ಕಫ ಜಾಸ್ತಿ ಆಗುವಂತಹದ್ದು. ಯಾಕಂದ್ರೆ ನೀರಿನಂಶ ಜಾಸ್ತಿ ಆದಾಗ ಕಫದಂಶ ಜಾಸ್ತಿ ಉತ್ಪತ್ತಿ ಆಗೋದು ಶರೀರದಲ್ಲಿ. ಮತ್ತೆ ಬಾವುಗಳು ಹೇಳ್ತಾರೆ, ನನ್ನ ಮುಖ ಬಾತಿದ ಹಾಗೆ ನೀರು ತುಂಬಿದೆ ಅಂತ ಹೇಳ್ತಾರೆ. ಆ ರೀತಿಯ ತೊಂದರೆಗಳು ನಿತ್ಯ ಬಳಕೆ, ಅದರಲ್ಲೂ ವಿಶೇಷವಾಗಿ ರಾತ್ರಿ ಹೊತ್ತು ಬಳಸಿದ್ರೆ ಬೇಗ ತೊಂದರೆಗಳು ಬರುತ್ತೆ. ಹಾಗಾಗಿ ಮೊಸರಿನ ಬಳಕೆಯಲ್ಲಿ ತುಂಬಾ ಎಚ್ಚರಿಕೆ ಅಗತ್ಯ. ನಿಯಮ ಮೀರಿ ತಗೊಂಡ್ರೆ ಅದರಿಂದ ಆಗುವಂತಹ ತೊಂದರೆಗಳು ಶತಸಿದ್ಧ. ಆದರೆ ಯಾವತ್ತೋ ಒಮ್ಮೆ ತಗೊಂಡ್ರೆ ಆಗ್ಲಿಕ್ಕಿಲ್ಲ, ಕಂಟಿನ್ಯೂಸ್ ಹ್ಯಾಬಿಟ್ ಆಗಿದ್ರೆ ಮಾತ್ರ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮೊಸರನ್ನ ಈ ಒಂದು ಕೆಲವೊಂದಿಷ್ಟು ಮನ್ಸಲ್ಲಿ ತಗೊಳ್ಬಾರ್ದು, ಕೆಲವು ಸಮಯಗಳಲ್ಲಿ ತಗೊಳ್ಬಾರ್ದು ಅಂತ. ಇನ್ನು ಯಾವ ಸಮಯಗಳಲ್ಲಿ ಮೊಸರು ತಗೊಂಡ್ರೆ ಉತ್ತಮ ದೇಹಕ್ಕೆ ಅಂತ? ಮೊಸರನ್ನ ಹಾಗಾಗಿ ಅದು ಉಷ್ಣ ಆದದ್ರಿಂದಾಗಿ ಶೀತಕಾಲದಲ್ಲಿ ತಗೊಳ್ಬಹುದು. ಯಾಕೆ ಶೀತಕಾಲದಲ್ಲಿ ಅಂತ ಹೇಳಿದ್ರೆ, ಈ ಚಳಿಗಾಲದಲ್ಲಿ
ಚಳಿಗಾಲದಲ್ಲಿ ಆದ್ರೂ ಅದರದ್ದು ಸಾಮಾನ್ಯ ನಿಯಮ ನಿತ್ಯ ಬಳಕೆಗೆ ಅಲ್ಲ, ಅಪರೂಪಕ್ಕೆ. ಯಾಕಂದ್ರೆ ಚಳಿಗಾಲದಲ್ಲಿ ಹಸುವಿನ ಶಕ್ತಿ ಉತ್ತಮವಾಗಿರುತ್ತೆ ನಮ್ದು. ಹಸುವಿನ ಶಕ್ತಿ ಉತ್ತಮವಾಗಿದ್ದಾಗ ಅದು ಜೀರ್ಣಕ್ಕೆ ಈಸಿ ಆಗೋದ್ರಿಂದಾಗಿ ಆ ಟೈಮಲ್ಲಿ ಅದು ತಗೊಳ್ಬಹುದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಚಳಿಗಾಲದಲ್ಲಿ ತಣ್ಣನೆ ಗಾಳಿ ಬರೋದ್ರಿಂದ, ಎಸ್ಪೆಷಲಿ ಎಲ್ಲಿ ತುಂಬಾ ಚಳಿ ಇರುತ್ತೋ, ನಮ್ಮ ಸೌತ್ ಕೇಂದ್ರದಲ್ಲಿ ಅಷ್ಟೊಂದು ಚಳಿ ನಮಗೆ ಫೀಲ್ ಆಗ್ಲಿಕ್ಕಿಲ್ಲ. ತುಂಬಾ ಚಳಿ ಇರುವಂತಹ ಪ್ರದೇಶಗಳಲ್ಲಿ ಚಳಿಯಿಂದಾಗಿ ತುಂಬಾ ಒಣಗ್ತದೆ ಶರೀರ. ಆಗ ಅಂತಹ ಒಣಗಿದ ಶರೀರಕ್ಕೆ ಈ ಮೊಸರು ಜಿಡ್ಡಿನಂಶ ಇರೋದ್ರಿಂದ ಅದರಲ್ಲಿ ತಗೊಂಡ್ರೆ ತುಂಬಾ ಉತ್ತಮ. ಮತ್ತೆ ಚಳಿಗಾಲದಲ್ಲಿ ಹಸಿವೆಗಳು ತುಂಬಾ ಆಗ್ತದೆ. ಅಂತಹ ಚಳಿಗಾಲದಲ್ಲಿ ಹಸಿವೆ ಬೇಗ ಬೇಗ ಬರುತ್ತೆ. ಆ ಹಸಿವೆ ಬೇಗ ಬೇಗ ಬರುವಾಗ ಇಂತಹ ಜಡ ಪದಾರ್ಥಗಳು ತಗೊಂಡ್ರೆ ನಮಗೆ ತುಂಬಾ ಹೊತ್ತು ಜೀರ್ಣಕ್ಕೆ ಅನುಕೂಲವಾಗ್ತದೆ. ಹಾಗಾಗಿ ಮತ್ತೆ ಇನ್ನೊಂದಿದೆ, ಇಲ್ಲಿ ಮೊಸರನ್ನು ಬಿಸಿ ಮಾಡುವ ಹಾಗೆ ಇಲ್ಲ. ಮೊಸರನ್ನು ಬಿಸಿಯ ಕಾಲದಲ್ಲಿ ಮಾತ್ರ ಅಲ್ಲ, ಬಿಸಿ ಮಾಡಿ ತಗೊಳ್ಳೋದು ಕೂಡ ನಿಷಿದ್ಧ. ಹೌದು, ಅದನ್ನ ಸುಮಾರು ಪದಾರ್ಥಗಳಲ್ಲಿ ಉಪಯೋಗಿಸ್ತಾರೆ ಮೊಸರನ್ನು ಬಿಸಿ ಮಾಡಿ. ಈಗ ಈ ಪಳದ್ಯಗಳು ಅಂತ ಏನು ಹೇಳ್ತೀವಿ ನಾವು, ಇಲ್ಲಿ ಮೊಸರು ಸೌತ್ ಕೇಂದ್ರದಲ್ಲಿ ಇದೆ. ಪಳದ್ಯಗಳು ಅಂತ ಹೇಳಿದ್ರೆ ಮೊಸರಿಗೆ ಹಾಕಿ, ಅಥವಾ ಮಜ್ಜಿಗೆ, ಅಥವಾ ಕೇರಳ ಸೈಡಲ್ಲಿ ನಿಮಗೆ ಮೋರ್ ಕರಿ ಅಂತ ಹೇಳಿ ಬರುತ್ತೆ, ಅದರಲ್ಲೂ ಕೂಡ ಮೊಸರನ್ನು ಬಿಸಿ ಮಾಡ್ತಾರೆ. ಆ ರೀತಿ ಮೊಸರು ಬಿಸಿ ಮಾಡೋದು ವಿರುದ್ಧ, ಆರೋಗ್ಯಕ್ಕೆ ಹಾಳು. ಹೌದು. ಇನ್ ಕೇಸ್ ಅದನ್ನ ಕೆಲವೊಂದಿಷ್ಟು ಪದಾರ್ಥಗಳಲ್ಲಿ, ಪ್ರಿಪರೇಷನ್ಸ್ಗಳಲ್ಲಿ ನಾವು ಹಾಕ್ತೇವೆ, ಫುಡ್ ಪ್ರಿಪರೇಷನ್, ಪ್ರಯೋಜನ ಏನಾದರೂ ಇದೆಯಾ ಅದರಲ್ಲಿ ಅಂತ? ಹೌದು, ಈಗ ಪ್ರಯೋಜನಕ್ಕಿಂತ ಈಗ ನಾನೊಂದು ಹೇಳಿದೆ ಪಳದ್ಯ, ಅದು ತೊಂದರೆ ಮಾಡುತ್ತೆ. ಹಾಗೆ ಕೆಲವು ಮಾಂಸದ ಪ್ರಿಪರೇಷನ್ಗಳು, ಅದರಲ್ಲೂ ಈಗ ನಾವು ಎಲ್ಲ ನೋಡ್ತೇವೆ, ಆಹಾ ಇಂಥ ಏನೇನೋ ರುಚಿ ಅಡಿಗೆ ಪ್ರೋಗ್ರಾಮ್ಗಳಲ್ಲೆಲ್ಲ ಎಲ್ಲ ಮೊಸರಲ್ಲಿ ಕಲಸಿ ಬಿಸಿ ಮಾಡಿ ಎಲ್ಲ ಉಪಯೋಗಿಸ್ತಾರೆ. ನಾನ್ ವೆಜಿಟೇರಿಯನ್ ಫುಡ್ಗಳಲ್ಲೂ ಕೂಡ ಮೊಸರನ್ನು ಬಳಸುವಂತಹದ್ದು ಅಥವಾ ಅದರೊಟ್ಟಿಗೆ ಬಳಸುವಂತಹದ್ದು ನಿಷಿದ್ಧ. ಮತ್ತೆ ಇನ್ನೊಂದು ಅಭ್ಯಾಸ ಇದೆ, ಹೇಗಂತ ಹೇಳಿದ್ರೆ ಹಾಲು ಮತ್ತೆ ಮೊಸರನ್ನು ಮಿಕ್ಸ್ ಮಾಡುವಂತಹದ್ದು. ಈಗ ಸಣ್ಣ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಹಾಲನ್ನ ಕೊಡ್ಲಿಕ್ಕೆ ಹೋಗುವಾಗ ಹಾಲು ಚಪ್ಪೆ ಅಂತ ಹೇಳ್ಕೊಂಡು ಸ್ವಲ್ಪ ಮೊಸರು ಹಾಕ್ತಾರೆ, ಹೌದಲ್ಲ? ಮೊಸರು ಆಗುದಿಲ್ಲ ಅಂದ್ರೆ ಮತ್ತೊಂದು ಚಿಟಿಕೆ ಉಪ್ಪು ಹಾಕ್ತಾರೆ. ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ತಾರೆ ಊಟ ಮಾಡ್ಲಿಕ್ಕೆ ರುಚಿ ಆಗಲಿ ಅಂತ. ಬಟ್ ಅದಷ್ಟು ಕೂಡ ತುಂಬಾ ಕಂಟಿನ್ಯೂಸ್ ಉಪಯೋಗಿಸಿದ್ರೆ ಚರ್ಮದ ತೊಂದರೆಗಳು ಎಲ್ಲ ಬರೋದು ಬೇಗ. ಯಾಕಂತ ಹೇಳಿದ್ರೆ ಮೊಸರನ್ನ ಹಾಲಿನ ಜೊತೆ ಹಾಗೆ ಮಿಕ್ಸ್ ಮಾಡುವ ಹಾಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಮೊಸರು ತಯಾರಿಕೆಯಲ್ಲಿ ನೀವು ನೋಡಿ, ತಯಾರಿಕೆ ಆಗುವಾಗ ಒಂದು 6 ರಿಂದ 8 ಗಂಟೆ ಬೇಕು. ಈ 6 ರಿಂದ 8 ಗಂಟೆಯ ಒಳಗಿನ ಸಮಯದಲ್ಲಿ ಇನ್ನೂ ಅದು ಮೊಸರು ಆಗಿರೋದಿಲ್ಲ, ಅದು ಇನ್ನು ಪ್ರಾಸೆಸಿಂಗ್ ಅಲ್ಲಿ ಇರ್ತದೆ. ಅದಕ್ಕೆ ನಾವು ಮಂದಕ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಆ ಅವಸ್ಥೆ ಇಲ್ಲಿ ಬರುವುದು. ಅದು ತಗೊಂಡ್ರೆ ಅದು ಧಾತುಗಳನ್ನು ಹಾಳು ಮಾಡುತ್ತೆ, ಅದು ತುಂಬಾ ಡೇಂಜರಸ್. ಹಾಗಾಗಿ ಆ ಸ್ಟೇಜ್ ಅಥವಾ ಈ ರೀತಿ ಮಿಕ್ಸ್ ಮಾಡಿ ತಗೊಳ್ಳುವಂತಹದ್ದು ಆರೋಗ್ಯಕ್ಕೆ ಹಾನಿ. ಹೌದು, ಮಕ್ಕಳಿಗಂತೂ ಪೂರ್ತಿ ನಿಷಿದ್ಧ. ಇನ್ನು ನಾವು ಮನೆಯಲ್ಲಿ ನೋಡ್ತೇವೆ, ಹಿರಿಯರೆಲ್ಲ ಹೇಳ್ತಾರೆ ನಮ್ಗೆ, ಅಂದ್ರೆ ನಾನ್ ವೆಜ್ ನಾವು ತಿಂದ ಬಳಿಕ ಮೊಸರು ಮಜ್ಜಿಗೆಯನ್ನ ಕುಡಿಬಾರ್ದು ಅಂತ. ಅಲ್ಲ, ಈಗ ಹೇಳಿದ್ನಲ್ಲ ಹಾಗೆ ತಯಾರಿಕೆಯಲ್ಲಿ ಮೊಸರಿನ ನಿಯಮದಲ್ಲಿ ಅದು ಬರುತ್ತೆ. ಏನಂತ ಹೇಳಿದ್ರೆ, ಅದನ್ನ ಬೇರೆ ಮಾಂಸದೊಟ್ಟಿಗೆ ಎಲ್ಲ ಪ್ರಯೋಗದಲ್ಲಿ ಬಳಸಿದ್ರೆ ಅದರ ಇಫೆಕ್ಟ್ ಬೇರೆ ಆಗತ್ತೆ. ಈಗ ನೀವು ಎಲ್ಲಾ ವಿಷಯದಲ್ಲಿ ನೋಡ್ತೀರಿ, ಹೇಗೆ ಕಾಂಬಿನೇಷನ್ ಮಾಡ್ತೀರಿ ಅದ್ರ ಮೇಲೆ ನೆಕ್ಸ್ಟ್ ರಿಸಲ್ಟ್. ಹೌದು, ಆ ಕಾಂಬಿನೇಷನ್ ಮಾಡುವ ರೀತಿಯ ಮೇಲೆ ಸುಮಾರು ಬಗೆಗಳಾಗತ್ತೆ, ಅದರ ನೆಟ್ ರಿಸಲ್ಟ್ ಬೇರೆ. ಹಾಗೆ ಇಲ್ಲಿಯೂ ಕೂಡ ನಾವು ಆ ರೀತಿಯ ವಿರುದ್ಧ ಕಾಂಬಿನೇಷನ್ಗಳನ್ನು ಆಹಾರದಲ್ಲಿ ಮಾಡ್ಲಿಕ್ಕೆ ಇಲ್ಲ. ರುಚಿಗಾಗಿ ತೋರಿಸ್ತಾರೆ, ಬಟ್ ರುಚಿ ಆರೋಗ್ಯಕ್ಕೆ ಒಳ್ಳೇದೋ ಅಲ್ವೋ ಅನ್ನೋದು ನೋಡ್ಬೇಕಾಗ್ತದೆ. ಅದಕ್ಕೆ ಆಹಾರ ಅನ್ನುವಂಥದ್ದು ವಿಜ್ಞಾನ ಅಂತ ಹೇಳಿದ್ದು. ಯಾರಿಗೆ ಯಾವಾಗ ಹೇಗೆ, ಬರೀ ಅದ್ರ ಹೊಸ ಪ್ರಾಡಕ್ಟ್ ಆದ್ರೆ ಸಾಕಾಗೋದಿಲ್ಲ ನಮಗೆ ಅದು ಆರೋಗ್ಯಕ್ಕೆ ಹಿತವೋ ಇಲ್ವೋ, ಯಾರು ಬಳಸ್ಬೋದು, ಏನ್ ತೊಂದರೆ ಆಗುತ್ತೆ, ಈ ವಿಚಾರಗಳು ಸ್ಪಷ್ಟನೆ ಬೇಕು. ಹಾಗೆ ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಸಣ್ಣ ವಿರಾಮ ತಗೊಂಡು ಬರುವ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನೀವು ಮೊಸರಿನ ಕುರಿತಾಗಿ ಹೇಳಿದ್ರಿ. ಇನ್ನು ಹಾಲಿನ ಇನ್ನೊಂದು ಉತ್ಪನ್ನ ಅಂತ ಹೇಳಿದ್ರೆ ಮಜ್ಜಿಗೆ. ಅದು ನಾವು
ತಗೊಳ್ತಾ ಇರ್ತೀವಿ, ಒಂಥರ ಖುಷಿ ಆಗುತ್ತೆ ಅದು ತಿನ್ನುವಾಗ ಕುಡಿಯುವಾಗ ಎಲ್ಲ. ಸೊ ಇನ್ನು ಮಜ್ಜಿಗೆಯ ವಿಶೇಷತೆ ಏನು ಅನ್ನುವಂಥದ್ದು? ಈ ಮಜ್ಜಿಗೆ ನಾವು ನೋಡ್ತೇವೆ ಊಟದ ಕೊನೆಯಲ್ಲಿ ಬರುತ್ತೆ, ಹೌದಲ್ವಾ? ಆಮೇಲೆ ಮಜ್ಜಿಗೆ ಎಲ್ಲ ಸಮಾರಂಭಗಳಲ್ಲೂ ಕೂಡ ಮಜ್ಜಿಗೆ ಬಂತು ಅಂದರೆ ಊಟ ಆಯಿತು ಅಂತ ಅರ್ಥ. ಇದು ಇಲ್ಲಿ ಇರುವಂತಹ ಸಂಪ್ರದಾಯ. ಇದು ಉತ್ತಮವಾದಂಥ ಸಂಪ್ರದಾಯ, ಆರೋಗ್ಯಕರವಾದಂತಹ ಸಂಪ್ರದಾಯ. ಮಜ್ಜಿಗೆಯನ್ನು ಭೂಲೋಕದ ಅಮೃತ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮೊಸರಿಂದನೇ ಮಜ್ಜಿಗೆ ಆಗಿದ್ದಲ್ವಾ? ಹಾಗಾದ್ರೆ ಮಜ್ಜಿಗೆಗೆ ಮೊಸರಿಗೆ ಏನು ವ್ಯತ್ಯಾಸ? ಒಂದು ಸ್ವಲ್ಪ ನೀರು ಹಾಕಿದ್ರೆ ಆಯ್ತಲ್ಲ, ಅದರಲ್ಲಿ ಏನು ವ್ಯತ್ಯಾಸ ಬಂತು ಅನ್ನೋ ಪ್ರಶ್ನೆ. ಆದರೆ ಅಲ್ಲಿ ಕಡಿತೀವಿ, ಒಂದು ಪ್ರೊಸೆಸಿಂಗ್. ನಾನು ಆಗನೇ ಹೇಳಿದೆ, ಒಂದು ಪ್ರೊಸೆಸಿಂಗ್ ಆದ ತಕ್ಷಣ ಅದರ ಗುಣಗಳು ಬದಲಾವಣೆ ಆಗುತ್ತೆ, ಅದಕ್ಕೆ ಸಂಸ್ಕಾರ ಅಂತ ಹೇಳಿದೆ. ಆದರೆ ಆ ಪ್ರೊಸೆಸಿಂಗ್ ಸರಿ ಆಗಲಿಲ್ಲ ಅಂದರೆ ಗುಣದಲ್ಲಿ ವ್ಯತ್ಯಾಸಗಳಾಗುತ್ತೆ, ಅದು ಖಂಡಿತ. ಹಾಗಾಗಿ ಇಲ್ಲಿ ಮಜ್ಜಿಗೆಯೂ ಕೂಡ ಹೇಗಂತ ಹೇಳಿದರೆ ನಮ್ಮಲ್ಲಿ ಆಹಾರಕ್ಕೂ ಉಪಯೋಗ ಇದೆ, ಆರೋಗ್ಯ ರಕ್ಷಣೆಗೂ, ಹಾಗೆ ಔಷಧ ರೂಪಿಯಲ್ಲಿಯೂ ಉಪಯೋಗಿಸ್ತೇವೆ. ಎಲ್ಲದಕ್ಕಿಂತ ಕೊನೆಗೆ ಮಜ್ಜಿಗೆ ಬರುತ್ತೆ, ಯಾಕಂತ ಹೇಳಿದರೆ ಅಷ್ಟೂ ತಿಂದ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಮಜ್ಜಿಗೆ. ಹಾಗಾಗಿ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಇಂದ್ರನಿಗೂ ಭೂಲೋಕಕ್ಕೆ ಬರಬೇಕಂತೆ ಮಜ್ಜಿಗೆ ಕುಡಿಯಲಿಕ್ಕೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಅದರ ಗುಣವನ್ನು ಪ್ರಶಂಸಿಸಿ ಹೇಳುವಂಥದ್ದು, ಆ ರೀತಿ ಹೊಗಳಿದ್ದು ಅದು. ಹಾಗೆ ನೀವು ಮೊಸರಿನಿಂದ ಮಜ್ಜಿಗೆ ತಯಾರಿಸ್ತೀವಿ, ಈ ಒಂದು ತಯಾರಿಕೆಯಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಇದೆ, ಖಂಡಿತ. ಈಗ ಏನ್ ಮಾಡ್ತಾರೆ, ಎಲ್ರು ಮೊಸರನ್ನು ಸ್ವಲ್ಪ ಕಡಿತಾರೆ ಕೆಲವರು, ಆಮೇಲೆ ನೀರು ಹಾಕ್ತಾರೆ. ಆಗೇನಾಯ್ತು, ಹಾಲನ್ನು ಬಿಸಿ ಮಾಡಿ ಮೊಸರಾಗಿದ್ದು ಇದು ತಣ್ಣಗಿನ ನೀರು ಹಾಕುವಂಥದ್ದು, ಒಂದು ಕುದಿಸಿದ್ದು, ಒಂದು ಕುದಿಸದೇ ಇರುವ ನೀರು, ಹೀಗೆ ಅದರಲ್ಲಿ ವ್ಯತ್ಯಾಸ ಬರುತ್ತೆ. ಸರಿಯಾಗಿ ಮಾಡಿರುವಂತಹ ಮಜ್ಜಿಗೆ ಹೇಗಂತ ಹೇಳಿದರೆ ಎಷ್ಟು ನೀರು ಹಾಕಬೇಕು ಅಷ್ಟು ನೀರನ್ನು ಹಾಲು ಬೇಯಿಸುವಾಗಲೇ ಕುದಿಸುವಾಗಲೇ ಹಾಕಿ ತಣ್ಣಗೆ ಮಾಡಿ ಆಮೇಲೆ ಕಡಿಯುವಂಥದ್ದು. ಅರ್ಧಾಂಶ ನೀರು, ಕಾಲಾಂಶ ನೀರು, ಹೀಗೆ ಅದು ಅದರ ಗುಣಗಳು ಬದಲಾವಣೆ ಆಗ್ತದೆ. ನೀರಿನ ಪ್ರಮಾಣದ ಮೇಲೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ. ಆಮೇಲೆ ಇನ್ನೊಂದು ಮೊಸರು ಇದೆ, ಬೆಣ್ಣೆ ತೆಗೆದ ಮೊಸರು, ಬೆಣ್ಣೆ ತೆಗೆಯದ ಮೊಸರು, ಹೀಗೂ ಇದೆ. ಬೆಣ್ಣೆ ತೆಗೆಯದ ಮೊಸರು ಸ್ವಲ್ಪ ಜೀರ್ಣಕ್ಕೆ ಜಡ, ಜಿಡ್ಡಿನಂಶ ಇರುತ್ತೆ ಅದರಲ್ಲಿ. ಬೆಣ್ಣೆ ತೆಗೆದದ್ದು ಹಗುರ, ಯಾಕಂದ್ರೆ ಅದರಲ್ಲಿರೋ ಜಿಡ್ಡಿನಂಶ ತೆಗೆದಿರೋದ್ರಿಂದ ಅದು ಹಗುರ. ಮತ್ತೆ ಇದು ತಯಾರಿಕೆ ಆದ್ಮೇಲೆ ಇದರಲ್ಲಿ ನಾವು 3 ಸ್ಟೇಜ್ ನೋಡ್ತೇವೆ. ಮೊದಲು ಇದು ಸಹ ಸಿಹಿ ಇರ್ತದೆ, ಹುಳಿ ಇರ್ತದೆ, ಆಮೇಲೆ ಹುಳಿ ಆಗ್ತದೆ, ಆಮೇಲೆ ಒಂದು ರೀತಿಯ ಕಷಾಯ ರಸ ಅಂದ್ರೆ ಒಗರು ರಸ ಬರುತ್ತೆ ಇದರಲ್ಲಿ. ಸೊ ಈ ರೀತಿಯಲ್ಲಿ ನಾವು ಸ್ಟೇಜಸ್ ನೋಡ್ತೇವೆ. ಸರಿಯಾಗಿ ಆದ ಮಜ್ಜಿಗೆ ಹುಳಿ ಮತ್ತೆ ಸಿಹಿ, ಇದು ಗುಣದಲ್ಲಿ ಶ್ರೇಷ್ಠ. ಮತ್ತೆ ಅದು ಯಾವತ್ತು ಹೇಳಿದ್ನಲ್ಲ, ನಿತ್ಯ ಉಪಯೋಗಕ್ಕೆ ಈ ಸಿಹಿ ಹುಳಿಗೆ ಇರುವಂತಹ ಮಜ್ಜಿಗೆ ಅತಿ ಉತ್ತಮ. ಹಾಗೆ ಇದ್ರ ಗುಣಗಳು ಬಂತು. ಈಗ ಮೊಸರು ಮತ್ತೆ ಮಜ್ಜಿಗೆ ಅಂತ ಹೇಳಿದ್ರೆ ಇದರಲ್ಲಿ ಡಿಫರೆನ್ಸ್ ಯಾವ ರೀತಿಯಾಗಿ? ಡಿಫರೆನ್ಸ್ ಏನಂತ ಹೇಳಿದ್ರೆ, ನಾವು ಆ ಪ್ರೊಸೆಸಿಂಗ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಕಡಿದಿದ್ವಿ ಅಲ್ಲ, ಅದರಿಂದಾಗಿ ಅದರ ಗುಣ ಹಗುರ, ಜೀರ್ಣಕ್ಕೆ ಹಗುರ. ಹಾಗಾಗಿ ಮೊಸರು ಜೀರ್ಣಕ್ಕೆ ಜಡ ಆದ್ರೆ ಇದು ಜೀರ್ಣಕ್ಕೆ ಹಗುರ. ಮತ್ತೆ ಎರಡನೇದು, ಇದರಲ್ಲಿ ಜಿಡ್ಡಿನಂಶ ತೆಗೆದಿದ್ರಿಂದ ಇದು ಜಿಡ್ಡನ್ನು ಜೀರ್ಣಿಸುವಂತಹ ಶಕ್ತಿ ಅದರಲ್ಲಿ ಉಂಟು. ಹಾಗೆ ಜಿಡ್ಡಿನಿಂದ ಆಗಿರುವಂತಹ ಅಜೀರ್ಣ ಅದಕ್ಕೆಲ್ಲ ನಾವು ಮಜ್ಜಿಗೆಯನ್ನು ಬಳಸ್ತೇವೆ. ಮತ್ತೆ ಔಷಧೋಪಚಾರದಲ್ಲಿಯೂ ಕೂಡ ಮಜ್ಜಿಗೆ ನಾವು ಸುಮಾರು ಹಸಿವಿನ ಶಕ್ತಿ ಕಡಿಮೆ ಆಗಿ ಬರುವಂತಹ ತೊಂದರೆಗಳು ಯಾವುದೆಲ್ಲ ಇದೆ, ಉದಾಹರಣೆಗೆ ಬೇದಿ ಆಗುವಂತಹದ್ದು ಅಥವಾ ಮೂಲವ್ಯಾಧಿ, ಈ ಥರದ್ದೆಲ್ಲ ತೊಂದರೆಗಳಲ್ಲಿ ಮಜ್ಜಿಗೆಯಿಂದನೇ ನಾವು ಔಷಧವನ್ನು ಮಾಡಿ ಅಥವಾ ಕುಡಿಸಿ ಗುಣ ಮಾಡುವಂತಹ ಒಂದು ಟೆಕ್ನಿಕ್ ಇದೆ. ಬರೀ ಮಜ್ಜಿಗೆಯೇ ಆಹಾರ ಅವರಿಗೆ ಒಂದು ಸ್ವಲ್ಪ ದಿವಸ ಜಾಸ್ತಿ ಮಾಡಿಕೊಂಡು ಕಡಿಮೆ ಮಾಡುವಂತಹ ಒಂದು ಗುಣ. ಮತ್ತೆ ಮೊಸರಿನಲ್ಲಿ ಈ ಚಾನಲ್ಸ್ನಲ್ಲಿ ಬ್ಲಾಕ್ ಮಾಡುವಂಥದ್ದು ಇರುತ್ತದೆ ಗುಣ, ಅಭಿಷಂಧಿ ಅಂತ ಹೇಳಿದೆ ನಾನು, ಸ್ರಾವ ಮಾಡಿ ಬ್ಲಾಕ್ ಮಾಡುವಂಥದ್ದು. ಆ ಗುಣ ಇದರಲ್ಲಿಲ್ಲ. ಇದು ಕ್ಲಾರಿಟಿ ತರ್ತದೆ, ಅದನ್ನು ಕ್ಲಿಯರ್ ಮಾಡುತ್ತೆ ಚಾನಲ್ಸ್ ಅನ್ನು. ಸೊ ಎಕ್ಸಾಕ್ಟ್ ಆಪೋಸಿಟ್ ಗುಣಗಳು ಅದಕ್ಕೂ ಮತ್ತೆ ಇದೆ. ಇದು ಒಣಗಿಸುತ್ತೆ ಮಜ್ಜಿಗೆ ಶರೀರವನ್ನ, ಅತಿಯಾಗಿ ತಕೊಂಡು ನಿತ್ಯ ಉಪಯೋಗಕ್ಕಲ್ಲ ನಾ ಹೇಳಿದ್ದು. ಆದರೆ ಇದು ಶರೀರದಲ್ಲಿ ಪುಷ್ಟಿಯನ್ನು ತರುತ್ತೆ, ಯಾವುದು ಮೊಸರು. ಸೊ ಹಾಗಾಗಿ ಇದು ನಿತ್ಯ ಉಪಯೋಗಕ್ಕೆ ಇಲ್ಲ, ಆದರೆ ಮಜ್ಜಿಗೆ ನಿತ್ಯ ಉಪಯೋಗಕ್ಕೆ ಇದೆ. ಯಾಕಂತ ಹೇಳಿದ್ರೆ ಅದರ ಪರಿಣಾಮ ಇದೆ ಅಲ್ವಾ, ಅದು ಸಿಹಿ, ಅದು ಹುಳಿ. ಯಾವುದು ಮೊಸರು ಹುಳಿ ಪರಿಣಾಮದಲ್ಲಿ, ಆದರೆ ಇದು ಹುಳಿ ಇದ್ರೂ ಕೂಡ ಅದರ ಪರಿಣಾಮದಲ್ಲಿ ಸಿಹಿ, ಅಂದ್ರೆ ಡೈಜೆಷನ್ ಆದ್ಮೇಲೆ. ಸೊ ಹೀಗೆ ವ್ಯತ್ಯಾಸಗಳು ಸುಮಾರಿದೆ. ಹಾಗಾಗಿ ಮೊಸರು ನಿತ್ಯ ಬಳಕೆಯಲ್ಲಿ ಉಪಯೋಗಿಸಬಹುದು, ಪ್ರಮಾಣದ
ಅರಿತು, ಪ್ರಮಾಣ ಅರಿತು, ತಪ್ಪಿ ಅಲ್ಲ. ಓಕೆ. ಈ ಮಜ್ಜಿಗೆಯನ್ನು ನೀವು ಹೇಳಿದ್ರಿ ಜೀರ್ಣಕ್ರಿಯೆಗೆ ಎಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ, ಕೆಲವು ಔಷಧಿಗಳಲ್ಲಿ ಕೂಡ ನೀವು ಹೇಳಿದ್ರಿ ತಗೊಳ್ಬಹುದು ಅಂತ. ಯಾವ ರೀತಿಯ ಪೇಷಂಟ್ಸ್ ಆಗಿರ್ಬೋದು ಇದನ್ನ ಬಳಸ್ಕೊಳ್ಬಹುದು ಅಂತ? ಆರೋಗ್ಯ ಅದೇ ಇದು ಇದರ ಗುಣದ ಆಧಾರದ ಮೇಲೆ ನಾವು ಪೇಷಂಟ್ಸ್ ಡಿಸೈಡ್ ಮಾಡಬೇಕು. ಅದರಲ್ಲಿ ಮೇನ್ ಹೇಳಿದೆ ಇದರ ಗುಣ ಇದು ಹಗುರ ಜೀರ್ಣಕ್ಕೆ ಅಂತ ಹೇಳ್ಕೊಂಡು. ಹಾಗಾಗಿ ಹಸುವಿನ ಶಕ್ತಿ ಮತ್ತೆ ಇದು ಹಸಿವೆಯನ್ನು ಜಾಸ್ತಿ ಮಾಡುತ್ತೆ ಅಂತ. ಹಸಿವಿನ ಶಕ್ತಿ ಕಡಿಮೆ ಆಗಿರುವಂತಹ ತೊಂದರೆಗಳು, ಫಾರ್ ಎಕ್ಸಾಂಪಲ್ ಒಂದು ಬೇದಿ ಅಂತ ಹೇಳಿದೆ, ಇನ್ನೊಂದು ಅದರದ್ದೇ ಮುಂದುವರಿದ ಭಾಗ ಯಾವುದು IBS ಅಂತ, ಇರಿಟೇಬಲ್ ಬಾಯ್ಲ್ ಸಿಂಡ್ರೋಮ್ ಅಂತ ಏನು ಹೇಳ್ತಾರೆ, ನಮ್ಮಲ್ಲಿ ಗ್ರಹಣಿ ದೃಷ್ಟಿ ಅಂತ ಹೇಳ್ತಾರೆ, ಅರ್ಥ ಆಯ್ತು. ಅದು ಅದರಲ್ಲಿ ಅಂತಹ ಇದರಲ್ಲಿ ಮೂಲವ್ಯಾಧಿಗಳಲ್ಲಿ ಅದು ಕೂಡ ಗ್ರಾಜುವಲಿ ಬರುವಂತಹ ಡಿಸೀಸ್ಗಳು, ಒಂದೇ ಸಲಕ್ಕೆ ಬರೋದಿಲ್ಲ. ಹಸುವಿನ ಶಕ್ತಿ ಕಡಿಮೆ ಆಗಿ 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 ಮತ್ತೆ ಬರುವಂತಹ ತೊಂದರೆಗಳು. ಅದರಲ್ಲಿ ಈ ರೀತಿ ಸುಮಾರು ಕಾಯಿಲೆಗಳಲ್ಲಿ ನಾವು ಅದನ್ನು ಒಂದು ಟೆಕ್ನಿಕ್ ಮುಖಾಂತರ ಮಜ್ಜಿಗೆಯನ್ನು ಉಪಯೋಗಿಸಿ ಅಥವಾ ಔಷಧ ಅಲ್ಲಿ ಮೊಸರಲ್ಲಿ ಹೇಳಿದೆಲ್ಲ ಹಾಗೆ ಮಜ್ಜಿಗೆಯಲ್ಲೂ ಔಷಧವನ್ನು ಹಾಕಿ ಅದನ್ನೇ ಕುಡಿಸಿ ಅದೇ ಆಹಾರ ಮಾಡ್ತೀವಿ ಸ್ವಲ್ಪ ದಿವಸ, ಬರೀ ಮಜ್ಜಿಗೆಯನ್ನು ಆ ಥರ ಉಪಯೋಗಿಸುವಂಥದ್ದೇ ಅದು ನೋಡ್ಕೊಂಡು ಮಾಡುವಂಥದ್ದು. ರಕ್ಷಣೆಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ, ಔಷಧಕ್ಕೆ ಅದು ಬೇರೆ ರೀತಿಯಲ್ಲಿ ವಿಚಾರಗಳಿದೆ. ಈಗ ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ ಆಗುತ್ತೆ. ಹಾಲಲ್ಲಿ ಈಗ ನೀವು ನಮ್ಗೆ ಗೊತ್ತಿದೆ ಕ್ಯಾಲ್ಸಿಯಂ ಎಲ್ಲ ಜಾಸ್ತಿ ಇರುತ್ತೆ, ಅದು ಸೇಮ್ ಮಜ್ಜಿಗೆ ತನಕ ಮಜ್ಜಿಗೆ ಅದರಲ್ಲೂ ಇರುತ್ತೆ? ಅದು ಖಂಡಿತ ಇರುತ್ತೆ, ಯಾಕಂದ್ರೆ ಅದರ ಪ್ರಾಪರ್ಟೀಸ್ ಹಾಗೆ ಕಂಟಿನ್ಯೂ ಆಗುತ್ತಲ್ವಾ. ಹಾಗಾಗಿ ಆ ರೀತಿಯ ಬಳಕೆಗಳು ಇದೆ ಇಲ್ಲಿ. ಈಗ ನಾನು ಯಾವ್ದು ನೋಡಿದ್ದು ಅದನ್ನ ಬಿಟ್ಟು ನಾವು ಬೇರೆ ಅದರ ಆಕ್ಷನ್ಸ್ನ ಮೇಲೆ, ಫಂಕ್ಷನ್ಸ್ ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಯಾವುದನ್ನು ಜಾಸ್ತಿ ಮಾಡುತ್ತೆ, ಯಾವುದನ್ನು ಕಡಿಮೆ ಮಾಡುತ್ತೆ, ಈ ದೃಷ್ಟಿಯಿಂದ ನಾವೀಗ ಇಲ್ಲಿ ಮಾತಾಡಿರುವಂಥ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಅದು ಹಾಗೆ ಇರುತ್ತೆ. ಅದರಲ್ಲಿ ವ್ಯತ್ಯಾಸಗಳು ಅಷ್ಟರ ಮಟ್ಟಿಗೆ ಆಗುದಿಲ್ಲ, ಸ್ವಲ್ಪ ಮಟ್ಟಿಗೆ ಆಗ್ಬಹುದು. ಓಕೆ. ಇನ್ನು ಮಕ್ಕಳಲ್ಲಿ, ಸ್ತ್ರೀಯರಲ್ಲಿ ಇದು ಮಜ್ಜಿಗೆ ಮೊಸರು ಯಾವ ರೀತಿಯ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದು? ಮಕ್ಕಳಿಗೆ ಸ್ಟೇಜಸ್ ಇದೆ, ಹಾಲೇ ಪ್ರಧಾನ ಆಹಾರ ಅವರಿಗೆ, ಹೌದಲ್ವಾ? ಹಾಗಾಗಿ ಹಾಲು ಬಳಕೆಗೆ ಏನು ತೊಂದರೆ ಇಲ್ಲ. ಅದರ ಮೊಸರು ಬಳಕೆ ಈಗ ಹೇಳಿದ ಹಾಗೆ ನಿಯಮ ಅವರಿಗೂ ಅನ್ವಯಿಸ್ತದೆ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಮತ್ತೆ ಇನ್ನೊಂದು ಹಾಲಿಗೆ ಮೊಸರು ಮಿಕ್ಸ್ ಮಾಡುವಂತಹದ್ದು ಶುದ್ಧ ತಪ್ಪು ಮಕ್ಕಳಲ್ಲಿ. 1.5 ವರ್ಷ ಹಾಗೆ ಇರುವ ಅವರ ಮಕ್ಕಳಲ್ಲಿ, ನಾವು ಸಣ್ಣ ಮಕ್ಕಳಲ್ಲಿ ಹೇಳೋದಾದ್ರೆ, ಮಕ್ಕಳಲ್ಲಿ ಮೊದಲು 6 ತಿಂಗಳು ಬರೀ ಹಾಲು ಕೊಡ್ತೀವಿ, ಆಮೇಲೆ ಮೆಲ್ಲಕ್ಕೆ ಆಹಾರಗಳನ್ನು ಶುರು ಮಾಡ್ತೀವಿ, ಧಾನ್ಯಗಳನ್ನೆಲ್ಲ. ಆಮೇಲೆ ಬರುವಾಗ ನಾರ್ಮಲ್ ಫುಡ್ ತಗೊಳ್ಳಿಕ್ಕೆ ಅವ್ರಿಗೆ ಏನು ಶುರು ಮಾಡ್ತಾರೆ, ಆಗ ಮಜ್ಜಿಗೆ ಅನ್ನಗಳನ್ನು 1-2 ವರ್ಷ 1.5 ವರ್ಷ ಆದಮೇಲೆ ಉಪಯೋಗಕ್ಕೆ ತೊಂದರೆ ಇಲ್ಲ. ಮತ್ತು ಬಾಕಿ ಸ್ತ್ರೀಯರಿಗೆ ಎಲ್ಲ ಹಾಲು ನಿತ್ಯ ತಗೊಳ್ಳುವಂಥ ಆಹಾರ, ಮಜ್ಜಿಗೆಯು ಊಟದ ಸಮೇತ ತಗೊಳ್ಬೋದು. ಆದರೆ ಮೊಸರು ಮಾತ್ರ ನಿಯಮಕ್ಕೆ ಹಾಗೆ ಸೇಮ್ ನಿಯಮಗಳು ಎಲ್ರಿಗೂ ಅಪ್ಲೈ ಆಗುತ್ತೆ. ಓಕೆ ಡಾಕ್ಟರ್, ಮೊಸರು ಮಜ್ಜಿಗೆಯ ಕುರಿತಾಗಿ ಇಷ್ಟೊತ್ತು ನಮಗೆ ಮಾಹಿತಿಯನ್ನ ನೀಡಿದ್ರಿ. ಯಾವ ಯಾವ ಸಮಯಗಳಲ್ಲಿ, ಯಾವ ಯಾವ ಸಂದರ್ಭದಲ್ಲಿ, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನುವಂಥ ಮಾಹಿತಿಯನ್ನ ನೀಡಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಡಾಕ್ಟರ್. ಧನ್ಯವಾದ, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಮೊಸರು ಮಜ್ಜಿಗೆಯನ್ನು ಎಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ಬೇಕು, ನಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ಅದು ಸಹಕರಿಸುತ್ತೆ, ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರೆ. ಸೊ ಮೊಸರನ್ನು ನಾವು ಒಂದು ಲಿಮಿಟೇಷನಿಂದ ನಾವು ತಗೊಳ್ಬೇಕು. ಸೊ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.